ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೈವೈಕವಂದ್ಯಃ ಪರಮಗುರರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಷೋ ಶ್ರೀಪತಿರ್ಮಾನದೂನಃ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಲೈತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ಗುರುಗಳ ಹಾಗೂ ಎಲ್ಲ ದೇವತೆಗಳ ಎಲ್ಲ ಗುರುಗಳ ಅನುಗ್ರಹ ಆಶೀರ್ವಾದ ಬಲದಿಂದ ಈ ಧನುರ್ಮಾಸದಲ್ಲಿ ಧನುರ್ಮಾಸ ಮಾಹಾತ್ಮ್ಯವನ್ನು ಕೇಳಿ ಅನಂತರದಲ್ಲಿ ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆಗಳು ಅಥವಾ ಬ್ರಾಹ್ಮಣರ ಸತ್ಕಾರ, ಅನ್ನದಾನ ಇತ್ಯಾದಿಗಳು ಏನು ದಾನಗಳಿವೆಯೋ ಆ ಎಲ್ಲ ದಾನಗಳನ್ನು ಮಾಡಿದರೆ ಹೆಚ್ಚು ಫಲ ಬರುತ್ತದೆ. ಧನುರ್ಮಾಸದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಲೇಬೇಕು. ಅದರಲ್ಲಿಯೂ ಮಾಡುವ ಕಾರ್ಯವನ್ನು ತಿಳಿದು ಮಾಡಿದರೆ ಇನ್ನು ಹೆಚ್ಚಿನ ಫಲ ಇದೆ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ಈ ಧನುರ್ಮಾಸದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಧನುರ್ಮಾಸ ಮಾಡ್ತೇವೆ. ಆ ಧನುರ್ಮಾಸದಲ್ಲಿ ಮಹಾತ್ಮ್ಯವನ್ನು ಕೇಳಿ ಒಂದು ದಿನವಾದರೂ ಎಲ್ಲರೂ ಸೇರಿಕೊಂಡು ಆ ದೇವರ ಆರಾಧನೆ, ಅನ್ನದಾನ, ಬ್ರಾಹ್ಮಣರ ಭೋಜನ ಇತ್ಯಾದಿಗಳನ್ನು ಅವಶ್ಯವಾಗಿ ನಾವು ಮಾಡಬೇಕು. ಹಾಗಾಗಿ ಮಾಡುವ ಮುಂಚೆ ನಾವು ಈ ಧನುರ್ಮಾಸದ ಮಹಾತ್ಮ್ಯವನ್ನು ತಿಳಿಯಬೇಕು ಅಂತ ಇಚ್ಛೆಯಿಂದ ಈ ಧನುರ್ಮಾಸದ ಮಹಾತ್ಮ್ಯದ ಪ್ರವಚನವನ್ನು ಮಾಡಲು ಉದ್ಯುಕ್ತನಾಗಿದ್ದೇನೆ. ಶೌನಕೋವಾಚ ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಪುರಾಣಮಖಿಲಂ ವೇತ್ಸಿ ಪರಾಶರ ಪ್ರಸಾದತಃ ಪಾರಾಶರ್ಯ ಪ್ರಸಾದತಃ. ವೇದವ್ಯಾಸ ದೇವರ ಅನುಗ್ರಹದಿಂದ ನೀವೆಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಅಷ್ಟೇ ಅಲ್ಲದೇನೆ ತಿಳಿದುಕೊಂಡ ಶಾಸ್ತ್ರವನ್ನು ನಮಗೆಲ್ಲ ಉಪದೇಶವನ್ನು ಮಾಡಿದ್ದೀರಿ. ಎಲ್ಲ ಮಾಸದ ಮಹಾತ್ಮ್ಯವನ್ನು ನಾವು ಕೇಳಾಗಿದೆ ನಿಮ್ಮಿಂದ. ಅವರಿಂದ ನೀವು ಎಲ್ಲ ವೇದವ್ಯಾಸ ದೇವರಿಂದ ನೀವು ಕೇಳಿ ತಿಳಿದದ್ದು ನಮಗೆ ತಿಳಿಸಿ ಅನುಗ್ರಹ ಮಾಡಿದ್ದೀರಿ. ಹಾಗಾಗಿ ಸರ್ವೇಷಾಮಪಿ ಮಾಸಾನಾಂ ಮಾಹಾತ್ಮ್ಯಂ ತ್ವನ್ಮುಖಾತ್ ಶ್ರುತಂ. ನಿಮ್ಮ ಮುಖದಿಂದ ಸಕಲ ಮಾಸಗಳ ಮಹಾತ್ಮ್ಯವನ್ನು ನಾವು ಕೇಳಿ ತಿಳಿದಾಗಿದೆ. ಅಧುನಾ ಇಹ ಮಹಾಭಾಗ ಧನುರ್ಮಾಹಾತ್ಮ್ಯಮುತ್ತಮಂ. ಈ ಧನುರ್ಮಾಸದ ಮಹಾತ್ಮ್ಯವನ್ನು ಉತ್ತಮ ಮಾಸ ಅದನ್ನು ಕೇಳಿ ತಿಳಿಯಬೇಕು ಅಂತ ಅಪೇಕ್ಷಿತವಾಗಿದೆ. ಹಾಗಾಗಿ ಸ್ವಾಮಿ ನಮಗೆ ನೀವು ಅನುಗ್ರಹ ಮಾಡಿ ಆ ಮಾಸದ ಮಹಾತ್ಮ್ಯವನ್ನು ಹೇಳಬೇಕು ಅಂತ ಪ್ರಾರ್ಥನಾಪೂರ್ವಕವಾಗಿ ವಿನಯದಿಂದ ಕೇಳ್ತಾ ಇದ್ದಾರೆ. ಮಾಸಾನಾಂ ಉತ್ತಮಂ ಪ್ರೋಕ್ತಂ ಮಾಸೇ ಮಾರ್ಗ ಶಿರಾಭಿದೆ. ಎಲ್ಲ ಮಾಸಗಳಿಗೂ ಉತ್ತಮವಾದಂತಹ ಮಾಸ ಅಂತಂದರೆ ಅದು ಮಾರ್ಗಶೀರ್ಷ ಮಾಸ ಅಂತ ಹೇಳಿದ್ದೀರಿ. ಆ ಮಾರ್ಗಶೀರ್ಷ ಮಾಸದಲ್ಲಿ ಈ ಧನುರ್ಮಾಸ ಅಂತನ್ನೋದು ಬರ್ತದೆ. ಯಾಕೆ ಧನುರ್ಮಾಸ ಬರ್ತದೆ ಅಂತಂದರೆ ಧನುರಾಶಿಯಲ್ಲಿ ಸೂರ್ಯನು ಪ್ರವೇಶ ಮಾಡಿದ್ದಕ್ಕೆ ಇದಕ್ಕೆ ಧನುರ್ಮಾಸ ಅಂತ ಕರೀತಾರೆ. ತಸ್ಮಿನ್ ಮಾಸೆ ಕಥಂ ಕಾರ್ಯ ಹರೇ ಪೂಜಾ ಮಹಾಮತೆ. ಈ ಮಾಸದಲ್ಲಿ
ದೇವರ ಪೂಜಾದಿಗಳನ್ನು ಹೇಗೆ ಮಾಡಬೇಕು, ಯಾವ್ಯಾವ ದ್ರವ್ಯಗಳಿಂದ ಪೂಜೆಯನ್ನು ಮಾಡಬೇಕು, ಏತದ್ವೇದಿತು ಇಚ್ಛಾಮೋ ವಕ್ತುಂ ಅರ್ಹಸ್ಯ ಶೇಷತಃ. ಎಲ್ಲ ಪೂಜೆಗಳನ್ನು, ಪೂಜಾ ದ್ರವ್ಯಗಳನ್ನು, ಇದರಿಂದ ದೇವರ ಪೂಜೆಯನ್ನು ಮಾಡಬೇಕು ಅಂತ ಬಹಳ ಅಪೇಕ್ಷೆ ಇದೆ ನನಗೆ. ಹಾಗಾಗಿ ದಯಮಾಡಿ ನೀವು ಇದನ್ನು ನನಗೆ ತಿಳಿಸಬೇಕು ಅಂತ ಪ್ರಾರ್ಥನಾದಿಂದ ವಿನಯಪೂರ್ವಕವಾದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಶೌನಕಾದಿ ಋಷಿಗಳು. ಸೂತಾಚಾರ್ಯರು ಸಾಮಾನ್ಯರಲ್ಲ, ಅಂಥ ಸೂತಾಚಾರ್ಯರಿಗೆ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೂತೋವಾಚ ಅಹೋ ಧನ್ಯ ಮಹೋಧನ್ಯ ಜಾತೋ ಅದ್ಯ ತ್ವಯಾಧುನಾ ಅತೋದ್ಯ ಹರೇರ್ಧರ್ಮಾನ್ ಶ್ರೋತುಂ ಪೃಷ್ಟೋ ತ್ವಯಾಧುನಾ. ಸೂತಾಚಾರ್ಯರು ಕೇಳಿದ ಪ್ರಶ್ನೆ ಅಥವಾ ಪ್ರಶ್ನೆ ಕೇಳಿದವನಿಗೆ ಇಬ್ಬರಿಗೂ ಪ್ರಶಂಸೆ ಮಾಡುತ್ತಾರೆ. ಒಳ್ಳೆಯ ದೇವರ ಚರಿತ್ರೆಯನ್ನು, ದೇವರ ಪೂಜೆಯನ್ನು, ಧನುರ್ಮಾಸವನ್ನು ಹೇಗೆ ಮಾಡಬೇಕು, ಅದರ ಮಹಾತ್ಮ್ಯವನ್ನು ನಮಗೆ ಕೇಳಿ ತಿಳಿಯಬೇಕಾಗಿದೆ. ಅದಕ್ಕಾಗಿ ಹೇಳ್ರಿ ಅಂತ ನಮ್ಮನ್ನು ನೀನು ಕೇಳ್ತಾ ಇದ್ದೀಯಲ್ಲ, ಇದಕ್ಕೆ ಬಹಳ ಸಂತೋಷ. ಮತ್ತು ಅಷ್ಟೇ ಅಲ್ಲದೇನೆ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾನೆ. ದೇವರ ಮಹಿಮೆಯ ಕುರಿತಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಸಂತೋಷಪಟ್ಟಿದ್ದಾರೆ ಮಹಾನುಭಾವರು. ಬೇರೆ ಯಾವುದೋ ಕೇಳ್ತೇವೆ, ಆ ಚರಿತ್ರೆಗಳನ್ನು ಕೇಳಿ ಸಂತೋಷ ಪಡುವ ಸ್ವಭಾವ ನಮ್ಮದು. ಅಂಥದ್ದು ಸಂತೋಷದಿಂದ ದೇವರ ಚರಿತ್ರೆಯನ್ನು, ಈ ಮಾಸದ ಮಹಾತ್ಮೆಯನ್ನು, ಮಾಸದಿಂದ ಪ್ರತಿಪಾದ್ಯನಾದ ಭಗವಂತನ ಮಹಾತ್ಮ್ಯವನ್ನು ಮತ್ತು ಈ ಮಾಸದಲ್ಲಿ ದೇವರ ಪೂಜಾದಿಗಳನ್ನು, ಬ್ರಾಹ್ಮಣರ ಪೂಜೆ ಭೋಜನಾದಿಗಳನ್ನು ಹೇಗೆ ಮಾಡಿಸಬೇಕು ಅಂತೆಲ್ಲ ನೀವು ಕೇಳ್ತಾ ಇದ್ದೀರಿ. ಅವಶ್ಯವಾಗಿ ನಾನು ಹೇಳ್ತೇನೆ ನೋಡ್ರಿ. ಹರೇರ್ ಉಚ್ಚಾರಣಾನೈವ ಸರ್ವಪಾಪ ಕ್ಷಯೋ ಭವೇತ್. ಹರಿ ಅಂತನೋ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದರಿಂದ ಎಲ್ಲ ಪಾಪ ನಾಶವಾಗ್ತದೆ. ಅಜಾಮಿಲ ಕಥೆಯೆಲ್ಲ ಕೇಳ್ತೇವೆ ನಾವು. ಅಜಾಮಿಲನ ಕಥೆಯಲ್ಲಿ ಎಲ್ಲವನ್ನೂ ನಾವು ಕೇಳುತ್ತೇವೆ. ಅದರಲ್ಲಿ ಕೇವಲ ನಾಮವನ್ನು ಉಚ್ಚಾರಣ ಮಾಡುವುದು ಅಷ್ಟೇ ಅಲ್ಲ, ನಾಮ ಉಚ್ಚಾರಣ ಮಾಡಬೇಕಾದಾಗ ಅನುಸಂಧಾನ ಬೇಕು, ಶಾಸ್ತ್ರದ ಹಿನ್ನೆಲೆ ಇರಬೇಕು, ಎಲ್ಲವನ್ನು ತಿಳಿದಾಗ ಆ ನಾಮ ಉಚ್ಚಾರಣ ಇರಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಇರಲಿ, ಅಂತೂ ದೇವರ ನಾಮಸ್ಮರಣೆಯನ್ನು ಮಾಡ್ತಾನಲ್ಲ, ಅದರಿಂದ ಅವನು ಎಷ್ಟು ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಮಾಡಿರ್ತಾನೋ ಅಷ್ಟು ಪಾಪ ನಾಶವಾಗ್ತದೆ ಅಂತನ್ನೋದೇ ಸಿದ್ಧಾಂತ. ಕಿಮುತ್ತ ಧರ್ಮ ಶ್ರವಣೆ ಅಂದಮೇಲೆ ಪರಮಾತ್ಮನ ಧರ್ಮ, ಆ ಪರಮಾತ್ಮನ ವಿಷಯಕದಲ್ಲಿ ಶ್ರವಣವನ್ನು ಮಾಡಿದರೆ ಎಲ್ಲ ನಶ್ಯೇತ್ ಪಾಪವನ ಸಂಶಯ, ಎಲ್ಲ ಪಾಪ ನಾಶವಾಗ್ತದೆ, ಇದರಲ್ಲಿ ಯಾವ ಸಂಶಯ ಇಲ್ಲ. ತಸ್ಮಾತ್ ಸದಾ ನೃಭಿ ಕಾರ್ಯ ತತ್ಸರ್ವೇ ಪುರುಷೈ ಸದಾ. ಹಾಗಾಗಿ ಎಲ್ಲ ಪಾಪಗಳು ನಾಶವಾಗ್ತದೆ. ಹಾಗಾಗಿ ಈ ದೇವರ ಪೂಜಾದಿಗಳನ್ನು ಅವಶ್ಯವಾಗಿ ನೀವು ಮಾಡಬೇಕು. ಚಾಪ್ಯತೆ ಚತುದಾ ಭಾನೋ ಸ್ನಾತುಂ ಗಚ್ಚೇ ಸ್ತರಂ ನರಃ. ಪದೇ ಪದೇ ಪದೇಶ್ವಮೇಧಂ ಚ ಪ್ರಾಪ್ನೋತ್ಯೇವನ ಸಂಶಯ. ಸೂರ್ಯನು ಉದಯಿಸೋಕ್ಕಿಂತ ಮುಂಚಿತವಾಗಿಯೇ ಹೋಗಿ ಸ್ನಾನಾದಿಗಳನ್ನು ಮಾಡಲಿಕ್ಕೇನು ನಾವು ನಡೀತೀವಲ್ಲ, ಸ್ನಾನಾದಿಗಳನ್ನು ಮಾಡಬೇಕು ಅಂತನೂ ಸಲುವಾಗಿ ನಾವೇನು ನಡಿತೇವೋ, ನಡಿಬೇಕಾದಾಗ ಏನು ಒಂದೊಂದು ಹೆಜ್ಜೆಗಳನ್ನು ಇಡ್ತಾ ಹೋಗ್ತೇವೋ ಆ ಹೆಜ್ಜೆಗೆ ಅಶ್ವಮೇಧ ಫಲ ಇದೆ ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಎಷ್ಟು ದೊಡ್ಡದು, ಆ ಅಶ್ವಮೇಧ ಯಾಗ ಆ ಫಲ ಸಿಗ್ತದೆ ಒಂದೊಂದು ಹೆಜ್ಜೆ ಇಡ್ತಾ ಹೋದರೆ. ಯಾವುದಕ್ಕೆ? ಸ್ನಾನಕ್ಕೆ ಹೋದರೆ. ಮಾರ್ಗಶೀರ್ಷಾಭಿಧೇ ಮಾಸೆ ಸ್ಥಾಪ್ಯತೆ ಚ ದಿವಾಕರೇ ಭಾಗೀರಥ್ಯಾ ವಾಹನಂ ಚ ಸ್ಮೃತ್ವಾ ಮಾತ್ರೇಣ ಲಭ್ಯತೆ. ಆ ಮಾರ್ಗಶೀರ್ಷ ಮಾಸದಲ್ಲಿ ಉಷಕ್ಕಾಲದಲ್ಲಿ ನಾವು ಸ್ನಾನಾದಿಗಳನ್ನು ಮಾಡಬೇಕಾದಾಗ ದೇವರ ಆ ಭಾಗೀರಥಿ ನದಿಯ ಸ್ಮರಣೆ ಮಾಡಿದ ಮಾತ್ರಕ್ಕೆ ಎಲ್ಲ ನದಿಗಳ ಸ್ನಾನ ಮಾಡಿದ ಫಲ ಪಾಪಗಳೆಲ್ಲ ನಾಶವಾಗ್ತದೆ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಯಸ್ಮರೇ ದೇವಕೀ ನಂದನಂ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಪರಮಾತ್ಮನ ಕೃಷ್ಣನನ್ನು ಸ್ಮರಿಸಬೇಕು. ಕೃತ್ವಾ ಬಹಿಸ್ಥಳೇ ದೂರೇ ಮಲಮೂತ್ರಂ ವಿಸರ್ಜಯೇ. ಮನೆಯಿಂದ ದೂರ ಹೋಗಿ ಮಲಮೂತ್ರಗಳ ವಿಸರ್ಜನೆ ಮಾಡಿ ನಾವು ಮೃತ್ತಿಕಾಂಚೈವ ಮಾದಾಯ, ಮೃತ್ತಿಕಾದಿಂದ ಶೌಚವನ್ನು ಮೃತ್ತಿಕೆಯಿಂದ ನಾವು ಶುದ್ಧರಾಗಿ ಶೌಚಂ ಯಥಾವಿಧಿ, ಹೇಗೆ ಶೌಚ ಕರ್ಮಗಳನ್ನು ಮಾಡಬೇಕಂತ ಹೇಳಿದ್ದಾರೋ ಹಾಗೆ ಕರ್ಮಗಳನ್ನು ಮಾಡಿಕೊಂಡು ಬಂದು ದಂತಧಾಮನ ಪೂರ್ವಾಣಿ ಕೃತ್ವಾ ಕಾರ್ಯಮತಂದ್ರಿತಃ. ದಂತಧಾಮನಗಳನ್ನು ಮಾಡಿಕೊಂಡು, ಇದು ಬೆಳಗ್ಗೆ ಎದ್ದು ದೇವರ ಸ್ಮರಣೆ ಮಾಡಿ
ನಮ್ಮ ಮನೆಯಿಂದ ಆಚೆ ಹೋಗಿ ಎಲ್ಲ ಶೌಚಾದಿಗಳನ್ನು ಮುಗಿಸ್ಕೊಂಡು ಮೃತ್ತಿಕಾದಿಂದ ಶುದ್ಧರಾಗಿ ದಂತಧಾವನಗಳನ್ನು ಮಾಡಿಕೊಂಡು ಮನೆಯಿಂದ ಆಚೆನೇ ಸರೋವರನೋ ಅಥವಾ ಬಾವಿನೋ ಯಾವುದು ಸಿಗ್ತದೋ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಮನೆಗೆ ಬಂದು ಪುನಃ ಮತ್ತೆ ಸ್ನಾನ ಮಾಡಿ ದೇವರ ಪೂಜಾದಿಗಳನ್ನು ಮಾಡಬೇಕು. ದೇವಪೂಜಾ ತಥಾ ಕಾರ್ಯ ಗಂಧಪುಷ್ಪೈಸ್ತಥೈ ತಥೈವ ಚ ನೈವೇದ್ಯಂ ಚ ಪ್ರದಾತವ್ಯಂ ಮುದ್ಗಮಿಶ್ರ ತದೋದರಂ. ಮುದ್ಗಮಿಶ್ರಿತವಾದಂತಹ ಅಂದರೆ ಹೆಸರುಬೇಳೆಯಿಂದ ಮಾಡಿದ ಏನು ನೈವೇದ್ಯ ಅಂದ್ರೇನು, ಪೊಂಗಲ್ ಅಥವಾ ಹುಗ್ಗಿ ಇವುಗಳನ್ನು ನೈವೇದ್ಯವನ್ನು ಮಾಡಿ ನವನೀತಂ ಚಾರ್ಪಯಿತ್ವ ನವನೀತ ಬೆಣ್ಣೆಯನ್ನು ಸಮರ್ಪಣೆ ಮಾಡಬೇಕು ದೇವರಿಗೆ. ಅಷ್ಟೇ ಅಲ್ಲದೇನೆ ಉದ್ದಿನ ಬೇಳೆಯಿಂದ ತಯಾರಿಸಲ್ಪಟ್ಟ ಉದ್ದಿನ ವಡನೋ ಇತ್ಯಾದಿಗಳನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಹೊಸ ಪಲ್ಯಗಳನ್ನು ಅದೇ ಪಲ್ಯಗಳನ್ನು ಮಾಡಬಾರದು. ಮತ್ತು ಅದೇ ಬಟಾಟಿ, ಅದೇ ಸೌತೆಕಾಯಿ, ಅದೇ ಚವಳಿಕಾಯಿ ಅಲ್ಲ, ಹೊಸ ಪಲ್ಯಗಳನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು. ದಧಿಖಂಡಂ ಮೊಸರಿನ ಖಂಡವನ್ನು, ಶ್ರೇಷ್ಠವಾದ ಮೊಸರನ್ನು, ಕ್ವಾಲಿಟಿಯಾದ ಮೊಸರನ್ನು ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಬೇಕು. ಪ್ರದಾತವ್ಯಂ ಫಲಾನಿ ವಿವಿಧಾನಿ ಚ ಅನೇಕ ಥರ ಹಣ್ಣುಗಳನ್ನು ದೇವರಿಗೆ ನೈವೇದ್ಯ ಮಾಡಬೇಕು. ಮತ್ತು ತಾಂಬೂಲಂ ದಕ್ಷಿಣಂ ಚೈವ ಇಷ್ಟೆಲ್ಲ ಮಾಡಿ ತಾಂಬೂಲ ದಕ್ಷಿಣೆಗಳನ್ನು ಇಟ್ಟು ದೇವರಿಗೆ ಮನೋರಮಾಂ ಆರ್ತಿಂ ಕೃತ್ವಾ ಮನೋರಮಾಂ ಪೂಜಾಂ ಚ ಷೋಡಶೋಪಚಾರಾನ್ ಭಕ್ತ್ಯಾ ಚೈವ ಪ್ರಕಲ್ಪಯೇತ್. ಆ ಪೂಜೆಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಮತ್ತು ಹರೇಃ ಪೂಜಾಂ ಸಮಾಪಯೇತ್ ಬ್ರಾಹ್ಮಣಾನಂತೂ ಪೂಜಾಂ ಯಥಾಶಕ್ತಿಯ ಪ್ರಕಲ್ಪಯೇತ್. ಬ್ರಾಹ್ಮಣರ ಪೂಜೆ ಮಾಡಬೇಕು ಅಂತ ಇದೆ. ದೇವರ ಪೂಜೆ ಆದ ಕೂಡಲೇ ಬ್ರಾಹ್ಮಣರ ಪೂಜೆ ಮಾಡಬೇಕು. ಬ್ರಾಹ್ಮಣರ ಪೂಜೆಯನ್ನು ಮಾಡಿಕೊಂಡು ಆ ಬ್ರಾಹ್ಮಣೈ ಸಹ ಭೋಕ್ತವ್ಯಂ ತದನ್ನಂ ಯನ್ನಿವೇದಿತಂ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಉಳಿದವರಿಗೆಲ್ಲ, ಅಂದರೆ ಬ್ರಾಹ್ಮಣ ವಿದ್ವಾಂಸನಿಗೆ ಊಟಕ್ಕೆ ಹಾಕಿ ಉಳಿದವರಿಗೆಲ್ಲ ಊಟಕ್ಕೆ ಕೂಡಿಸಿ ನಾವು ದ್ವಿಜಾರಿಕ್ತಂ, ಆ ಊಟ ಮಾಡಿದ ಅಡಿಗೆ ಏನು ಉಳಿದಿರ್ತದೋ ಆ ಊಟವನ್ನು ನಾವು ಉಣಬೇಕು. ಜ್ಞಾನಭುಕ್ತೇರ್ಯತೋ ವಿಪ್ರಾನ್ ಸರ್ವಾನ್ ಪಾಪಾನ್ ಕ್ಷಿಣೋತಿ. ಜ್ಞಾನಿಯಾದ ವಿದ್ವಾಂಸನಾದ ಆ ವ್ಯಕ್ತಿಯಲ್ಲಿ ಸಕಲ ದೇವತೆಗಳು, ಸಕಲ ತೀರ್ಥಗಳು, ಎಲ್ಲ ದೇವರ ಸನ್ನಿಧಾನ, ಪರಮಾತ್ಮನ ಸನ್ನಿಧಾನ ಇದೆ ಅಂತ ನಾವು ಭಾವಿಸಿ ಅವನಿಗೆ ಊಟಕ್ಕೆ ಹಾಕಿದರೆ ಆಗ ಎಲ್ಲ ಪಾಪಗಳು ನಾಶವಾಗ್ತದೆ. ತಸ್ಮಾತ್, ಆದ್ದರಿಂದ ಬ್ರಾಹ್ಮಣನಿಗೆ, ತತ್ವನಿಷ್ಠನಾದ ಬ್ರಾಹ್ಮಣನಿಗೆ ನಾವು ಅನ್ನದಾನವನ್ನು ಮಾಡಬೇಕು. ಅನ್ನದೇ ಸರ್ವತೀರ್ಥಾನಿ. ಅನ್ನದಾನ ಮಾಡೋದರಿಂದ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಸ್ನಾನಾದಿಗಳನ್ನು ಮಾಡಿದರೆ ಏನು ಪುಣ್ಯ ಬರಬೇಕು, ಯಾವ ಪಾಪ ಪರಿಹಾರ ಆಗಬೇಕು, ಎಲ್ಲ ಪುಣ್ಯ ಎಲ್ಲ ಪಾಪ ಪರಿಹಾರ ಆಗ್ತದೆ ಕೇವಲ ಮತ್ತು ಅನ್ನದಾನ ಮಾಡೋದರಿಂದ. ಅನ್ನದೇ ಸರ್ವದೇವತಾ, ಎಲ್ಲ ದೇವತೆಗಳು ಸಂತೋಷ ಪಡ್ತಾರೆ. ಯಾಕೆ? ಅನ್ನಾಭಿಮಾನಿಯಾದ ದೇವತೆಗಳಿರ್ತಾರೆ. ಆ ದೇವತೆಗಳಿಗೂ ಸಂತೋಷವಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ. ದಾತವ್ಯಂ ಚೈವ ಚಿತ್ರಾನ್ನಂ. ಅಷ್ಟೇ ಅಲ್ಲದೇನೆ ದೇವರಿಗೆ ಚಿತ್ರಾನ್ನವನ್ನು ಸಮರ್ಪಣೆ ಮಾಡಬೇಕು. ವೈಷ್ಣವಾಯ ದ್ವಿಜಾತಯೇ ಭಕ್ಷ್ಯಭೋಜ್ಯಯುತಂ ಚೈವ ಸುಹೃತಂ ನವನೀತಕಂ ಬ್ರಾಹ್ಮಣಾನ್ ಭೋಜಯಿತ್ವಾಥ ಸ್ವಯಂ ಭುಕ್ತ್ವಾ ತತಃ ಪರಂ. ಇಷ್ಟೆಲ್ಲ ಮಾಡಿ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿ ತಾನು ಭೋಜನವನ್ನು ಮಾಡಬೇಕು. ತಾಂಬೂಲಂ ದಕ್ಷಿಣಾಂ ದತ್ವಾ. ತಾಂಬೂಲವನ್ನು, ಎಲೆ ಅಡಿಕೆಗಳನ್ನು ಮತ್ತು ದಕ್ಷಿಣೆ, ಸಮೃದ್ಧವಾದ ದಕ್ಷಿಣೆಯನ್ನು, ತನ್ನ ಯೋಗ್ಯತಾನುಸಾರವಾದ ದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದವನ್ನು ಪಡಿಬೇಕು ಬ್ರಾಹ್ಮಣರಿಂದ. ಯಾವ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ದಾನೋ ಆ ಬ್ರಾಹ್ಮಣನಿಗೆ ತಾನು ದಕ್ಷಿಣೆಯನ್ನು ಕೊಟ್ಟು ಆ ಬ್ರಾಹ್ಮಣನಿಂದ ಆಶೀರ್ವಾದವನ್ನು ಪಡಬೇಕು. ಏವಂ ಯಃ ಕುರುತೆ ಭಕ್ತ್ಯ ಸರ್ವಪಾಪೈ ಪ್ರಮುಚ್ಯತೆ. ಹೀಗೆ ಯಾರು ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಬ್ರಾಹ್ಮಣ ಕುಟುಂಬಕ್ಕೇನೆ, ಒಬ್ಬ ಬ್ರಾಹ್ಮಣ ಇದ್ದಾನೆ ಅಂದರೆ ಅವನ ಹೆಂಡತಿ, ಮಕ್ಕಳು, ಪರಿವಾರ ಇವರದೆಲ್ಲ ಊಟಕ್ಕೆ ಹಾಕಬೇಕಂತಿದೆ. ಆಗದೇ ಇದ್ದರೆ ದಂಪತಿಗಾದರೂ, ಗಂಡ ಹೆಂಡತಿಗಾದರೂ ಊಟಕ್ಕೆ ಹಾಕಿ ಆಶೀರ್ವಾದವನ್ನು ಪಡಿಬೇಕು. ಇತಿಹಾಸಂ ಪುರಾ ಪ್ರೋಕ್ತಂ ಬ್ರಹ್ಮಣೇನಾಭಿಸಂಭವೇ ಹಂಸರೂಪಿ ಹರಿಪ್ರಾಹ. ಹೀಗೆ ಸೂತಾಚಾರ್ಯರು ಹೇಳ್ತಾ ಇದ್ದಾರೆ, ಹಿಂದೆ ಹಂಸರೂಪಿಯಾದ ಪರಮಾತ್ಮ ತನ್ನ ನಾಭಿಕಮಲದಿಂದ ಉದ್ಭವಿಸಿದಂತಹ ಬ್ರಹ್ಮದೇವರನ್ನು ಉದ್ದೇಶಿಸಿಕೊಂಡು ಎಲ್ಲ ವ್ರತ ನಿಯಮಗಳನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು
ತಿಳಿಸಿಕೊಟ್ಟಿದ್ದಾನೆ. ಯ ಏತಶೃಣುಯಾದ್ ವಿದ್ವಾನ್ ಸರ್ವಪಾಪೈ ಪ್ರಮುಚ್ಯತೆ. ಇದನ್ನು ಯಾರು ಕೇಳ್ತಾರೋ, ಯಾರು ಹೇಳ್ತಾರೋ ಅವರೆಲ್ಲ ಪಾಪದಿಂದ ಮುಕ್ತರಾಗ್ತಾರೆ. ಹಾಗಾಗಿ ಅವಶ್ಯವಾಗಿ ಇಡೀ ಧನುರ್ಮಾಸ ಒಂದು ತಿಂಗಳು ಕಾಲ ನಾವು ಎಲ್ಲ ಭಗವದ್ಭಕ್ತರಿಗೆ ಸಾಧ್ಯವಾದಷ್ಟು ಭಗವದ್ಭಕ್ತರಿಗೆ ದೇವರ ಪೂಜೆಯನ್ನು ಮತ್ತು ನೈವೇದ್ಯಾದಿಗಳನ್ನು ಏನು ಮಾಡಬೇಕು ಅಂತ ಹೇಳಿದ್ದಾರೋ ಅದನ್ನು ಭಕ್ತಿಯಿಂದ ಮಾಡಿದರೆ ಎಲ್ಲ ಪಾಪ ಪರಿಹಾರವಾಗ್ತದೆ. ಬ್ರಹ್ಮದೇವರಿಗೆ ಪರಮಾತ್ಮ ಒಂದು ದೃಷ್ಟಾಂತವನ್ನು ಕೊಟ್ಟು ಒಂದು ಕಥೆಯನ್ನು ಹೇಳ್ತಾ ಇದರಿಂದ ಆದ ಲಾಭ ಆ ವ್ಯಕ್ತಿಗೆ ಏನು ಅಂತನ್ನೋದನ್ನು ತಿಳಿಸಿಕೊಡ್ತಾನೆ. ತಿಳಿಸಿ ನೀವೂ ಕೂಡ ಹೀಗೆ ಮಾಡ್ರಿ ಅಂತನ್ನೋದಕ್ಕೆ ಈ ದೃಷ್ಟಾಂತ ಕಥೆಗಳನ್ನು ಭಗವಂತನೇ ಆ ಬ್ರಹ್ಮದೇವರಿಗೆ ಹೇಳ್ತಾನೆ. ಬ್ರಹ್ಮೋವಾಚ ಧನುರ್ಮಾಸೆ ಹರೇ ಪೂಜಾ ಕಥಂ ಕಾರ್ಯ ಸುರೋತ್ತಮ ಏತದ್ವಿಸ್ತರತೋ ಬ್ರೂಹಿ ಮೈಚೇತ್ ಅಸ್ಥಿತೇ ದಯಾ. ಪರಮಾತ್ಮ, ನೀನು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದಿ, ಬ್ರಾಹ್ಮಣರ ಭೋಜನವನ್ನು ಹಾಕಬೇಕು ಅಂತ ಹೇಳಿದಿ, ನೈವೇದ್ಯಗಳನ್ನು ಹೇಳಿದಿ, ಆದರೆ ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರಿ. ಹೇಗೆ ಮಾಡಬೇಕು ಅಂತನ್ನೋದು ವಿಸ್ತಾರವಾಗಿ ಹೇಳಿಲ್ಲ. ಸ್ವಲ್ಪ ದಯ ಮಾಡು, ನನ್ನ ಮೇಲೆ ದಯ ಇದ್ದರೆ ಸ್ವಲ್ಪ ವಿಸ್ತಾರವಾಗಿ ಹೇಳಪ್ಪ ಭಗವಂತ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದ್ದಾರೆ. ಆ ಬ್ರಹ್ಮದೇವರನ್ನು ಕುರಿತು ಹಂಸರೂಪಿಯಾದಂತಹ ಪರಮಾತ್ಮ ಹೇಳ್ತಾನೆ. ಸ್ಥಾಪ್ಯ ಚೇತ ಯದಾ ಭಾನೋ ಸರ್ವಾನ್ ಕಾಮಾನ್ ವಿಯಾಯ ಚ. ಎಲ್ಲ ಕಾಮನೆಗಳನ್ನು ಬಿಟ್ಟು, ಚಳಿ ಇದೆ, ಅದಿದೆ, ಇದೇ ಇದೆ ಅಂತ ಅನ್ನೋದನ್ನು ಇದ್ದಾಗ ಕಾಮನೆ ಆಗ್ತದೆ. ಬೆಚ್ಚಗೆ ಕೂಡಬೇಕು, ಬಿಸಿನೀರು ಸ್ನಾನ ಮಾಡಬೇಕು ಇತ್ಯಾದಿ ಎಲ್ಲ ಕಾಮನೆಗಳಿರ್ತಾವೆ. ಎಲ್ಲ ಕಾಮನೆಗಳನ್ನು ಬಿಟ್ಟು ಸೂರ್ಯೋದಯೇ ಸಮಾಪ್ಯಾಥ ನಿತ್ಯಕರ್ಮ ಯಥಾವಿಧಿ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಎಲ್ಲ ಕರ್ಮಗಳನ್ನು ಮುಗಿಸಬೇಕು. ದೇವರ ಸಂಧ್ಯಾವಂದನ, ದೇವರ ಪೂಜಾ, ಬ್ರಹ್ಮಯಜ್ಞ, ಶ್ರಾದ್ದಾದಿಗಳು ಬರುತ್ತದೆ ಮುಂದೆ. ಬ್ರಾಹ್ಮಣಾನ್ ಭೋಜಯಿತ್ವಾ ಚ ಸ್ಮರೇತ್ ದೇವಕಿ ನಂದನಂ. ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ದೇವಕಿ ನಂದನನಾದಂತಹ ಭಗವಂತನಿಗೆ ಮತ್ತು ನಮಸ್ಕಾರ ಮಾಡಿ ಪಶ್ಚಾತ್ ಜಪಾದಿಕಂ ಕಾರ್ಯ. ಊಟವನ್ನು ಮಾಡಿ, ಎಲ್ಲವನ್ನು ಮುಗಿಸಿ ಊಟವನ್ನು ಮಾಡಿ ಮತ್ತೇನಪ್ಪ ಅಂದರೆ ಜಪಾದಿಗಳನ್ನು ಮಾಡಬೇಕು. ಕೆಲವು ಜಪಗಳು ಹೀಗೆ ಇದೆ. ಜಪ ಆಗೋಕ್ಕಿಂತ, ಜಪ ಆದ ಮೇಲೇ ಬಾಯಿಯಲ್ಲಿ ನೀರು ಅಥವಾ ಊಟ ಇತ್ಯಾದಿಗಳನ್ನು ಮಾಡುವ ಪದ್ಧತಿ ಇದೆ. ಆದರೆ ಧನುರ್ಮಾಸದಲ್ಲಿ ಮಾತ್ರ ಬ್ರಾಹ್ಮಣರಿಗೆ ಸತ್ಕಾರ, ದೇವರಿಗೆ ನೈವೇದ್ಯ, ಅನಂತರದಲ್ಲಿ ಬ್ರಾಹ್ಮಣರ ಭೋಜನ, ಆದ ಮೇಲೆ ತಾನು ಭೋಜನ ಮಾಡೋದು, ಇದೇ ಪ್ರಾಶಸ್ತ್ಯ ಇದೆ. ಹಾಗಾಗಿ ನಿತ್ಯದಲ್ಲಿ ಮಾಡುವ ಆಹ್ನಿಕಗಳನ್ನು ಮುಗಿಸಿಕೊಂಡು ದಂಪತಿಗಳಿಗೆ ಊಟಕ್ಕೆ ಹಾಕಿ ದಕ್ಷಿಣದಾನ ಧರ್ಮಾದಿಗಳನ್ನು ಮುಗಿಸಿಕೊಂಡು ತಾನು ಭೋಜನವನ್ನು ಮಾಡಬೇಕು. ಪರಿವಾರ ಸಮೇತವಾಗಿ ಮಾಡಿ ಆನಂತರದಲ್ಲಿ ಜಪಕ್ಕೆ ಕೊಡಬೇಕು. ಹಾಗೇ ಮಾಡಬೇಕೇ ಹೊರತು ಬೇರೆದನ್ನು ಮಾಡಬಾರದು. ಪಶ್ಚಾತ್ ಜಪಾಧಿಕಂ ಕಾರ್ಯಂ ನ ದೋಷೋ ಭೋಜನೆ ಕೃತೆ. ಜಪ ಮಾಡೋಕ್ಕಿಂತ ಮುಂಚೆ ಮತ್ತೆ ಭೋಜನ ಮಾಡಿಬಿಟ್ರೆ ಪಾಪ ಬರ್ಬೋದಲ್ಲ ಅಂತಂದರೆ ಪಾಪ ಬರೋದಿಲ್ಲ. ಏನೂ ಕಾರಣ ಇಲ್ಲ ಪಾಪ ಬರೋದಕ್ಕೆ. ಬ್ರಹ್ಮೋವಾಚ ಸೂರ್ಯೋದಯಾತ್ ಪೂರ್ವಮೇವ ಕಥಂ ಕಾರ್ಯಂತು ಆನ್ಯಿಕಂ ಮಮ ತತ್ ಸಂಶಯಂ ಚಿಂದಿ. ಅಲ್ರಿ, ಸೂರ್ಯೋದಯ ಆದ ಮೇಲೆ ಆನ್ಯಿಕಗಳನ್ನು ಮಾಡಬೇಕು. ಶ್ರಾದ್ದಾದಿಗಳಿಗೆ ಮತ್ತು ಕುತುಪ ಕಾಲ ಬೇಕು ಅಂತೆಲ್ಲ ಹೇಳ್ತಾರೆ. ನೀವು ಮುಂಚಿತವಾಗಿ ಮಾಡ್ರಿ ಅಂತ ಹೆಂಗಂತೀರಿ ಅಂತಂದರೆ ಹಂಸರೂಪಿಯಾದ ಪರಮಾತ್ಮ ಹೇಳ್ತಾನೆ. ಯಥಾ ಸ್ನಾನೋ ಯಥಾ ಸಂಧ್ಯಾ ತಥಾ ಶ್ರಾದ್ದಾದಿಕ ಕ್ರಿಯಾ. ಸ್ನಾನವನ್ನು, ಸಂಧ್ಯಾವಂದನವನ್ನು, ಶ್ರಾದ್ದಾದಿ ಎಲ್ಲ ಕ್ರಿಯೆಯನ್ನು ಕೂಡ ಧನುರ್ಮಾಸದಲ್ಲಿ ಮುಂಚಿತವಾಗಿಯೇ ಮಾಡಿದರೆ ಯಾವ ಪಾಪ ಬರುವುದಿಲ್ಲ. ಮಾಸ ಪೂಜಾ ತತಸ್ತು ಕಾಲೇ ಕಾಲೇ ಚ ಪಂಚಕ. ಮತ್ತು ಇಡೀ ಮಾಸದಲ್ಲೇನೇ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಇಡೀ 1 ತಿಂಗಳ ಕಾಲ ಹೀಗೇನೇ ಮಾಡಬೇಕು. ಅಂದರೇನೆ ಎಲ್ಲ ಪಾಪ ಪ್ರಕ್ಷಾಳನೆ, ಜ್ಞಾನಾದಿಗಳ ಅಭಿವೃದ್ಧಿ, ಪುಣ್ಯದ ಅಭಿವೃದ್ಧಿ ಆಗ್ತದೆ. ಇಲ್ಲರಿ ನಮಗೆ ಆಫೀಸ್ ಇರ್ತದೆ, ಕೆಲಸ ಇರ್ತದೆ, ಅದು ಇರ್ತದೆ, ಹಾಗಾಗಿ ಮತ್ತೆ ಪ್ರತಿನಿತ್ಯ ಮಾಡಲಿಕ್ಕಾಗೋದಿಲ್ಲ. ಅರ್ಕವಾರೆ ವ್ಯತಿಪಾತೆ, ಭಾನುವಾರ ಅಥವಾ ವ್ಯತಿಪಾತ ಇದ್ದಾಗ, ಧನುರ್ವ್ಯತಿಪಾತ ಇದ್ದಾಗ, ಅಥವಾ ಯಾವುದಾದ್ರೂ ಒಂದು ದಿನ ನೀವು ಮಾಡಿ ಬ್ರಾಹ್ಮಣರಿಗೆ ಸಂತೋಷಪಡಿಸಿ, ಭಗವಂತನಿಗೆ ಸಂತೋಷಪಡಿಸಿ, ಸಾಧ್ಯವಾದಷ್ಟು ಪಾಪಗಳನ್ನು ಪರಿಹಾರ ಮಾಡಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ತದ್ದಿನೇ ಚ ಹರೇ ಪೂಜಾ ಯಥಾವಿತ್ತಾನುಸಾರತಃ ಕೃಷ್ಣ ಪಕ್ಷೇ ಕೃತ ಪೂಜಾ ಪಿತೃಣಾಂ ತೃಪ್ತಿದಾ ಭವೇತ್. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಒಂದು ಮಾಸದಲ್ಲಿ 15 ದಿನ 30 ದಿನ
15 ದಿನ ಶುಕ್ಲ ಪಕ್ಷ, 15 ದಿನ ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ ಮಾಡಿದಂತಹ ಪೂಜೆಯಿಂದ ಮತ್ತು ದೇವಾನಾಂ ಹರ್ಷದಾ ಭವೇ, ದೇವತೆಗಳಿಗೆಲ್ಲ ಸಂತೋಷವಾಗ್ತದೆ. ಅಂದರೆ ಧನುರ್ಮಾಸ ಶುಕ್ಲ ಪಕ್ಷದಲ್ಲಿ ಮಾಡಿದಂತಹ ಪೂಜೆ, ಬ್ರಾಹ್ಮಣರ ಸತ್ಕಾರ, ಬ್ರಾಹ್ಮಣರಿಗೆ ಭೋಜನ, ದಕ್ಷಿಣ ದಾನ ಧರ್ಮಗಳನ್ನು ಮಾಡೋದರಿಂದ ದೇವತೆಗಳಿಗೆ ಸಂತೋಷವಾಗ್ತದಂತೆ. ಇವನು ಮಾಡೋದರಿಂದ ದೇವತೆಗಳೆಲ್ಲ ಆಶೀರ್ವಾದ ಮಾಡ್ತಾರೆ. ಎಷ್ಟು ಧರ್ಮಿಷ್ಠನಾಗಿದ್ಯಪ್ಪ ನೀನು, ಇನ್ನೂ ಹೆಚ್ಚಿನ ಧರ್ಮವನ್ನು ಮಾಡು, ಜ್ಞಾನಾಸಕ್ತನಾಗು, ಒಳ್ಳೆಯದಾಗಲಿ ನಿನಗೆ ಅಂತ ಆಶೀರ್ವಾದ ಮಾಡ್ತಾರೆ. ಇನ್ನು ಕೃಷ್ಣ ಪಕ್ಷದಲ್ಲಿ ಮಾಡಿದಂತಹ ಪೂಜಾದಿಗಳಿಂದ ಪಿತೃಗಳಿಗೆ ಸಂತೋಷವಾಗಿ ವಂಶದ ಅಭಿವೃದ್ಧಿಗೆ ಆಗಿ ತಾವು ದೇವತೆಗಳಿಗೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರಂತೆ. ಕುಟುಂಬ ಭೋಜನಂ ಕಾರ್ಯಂ ಉಷಕ್ಕಾಲೇ ಚಕ್ಕಂಚಜ, ಒಂದು ಕುಟುಂಬಕ್ಕೇನೆ ಭೋಜನ ಮಾಡಿಸಬೇಕು ಅಂತಿದೆ ಉಷಕ್ಕಾಲದಲ್ಲಿ. ಕುಟುಂಬ ಭೋಜನ ಶಕ್ತಃ ದಂಪತಿ, ಇಲ್ರಿ 16 ಮಂದಿಗೆ ಅಡಿಗೆ ಮಾಡಿ ಊಟಕ್ಕೆ ನಮಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಬೇಕು ಅಂತ ಕೇಳಿದರೆ, ಆಗ ದಂಪತಿ ಇಬ್ಬರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ನಿನಗೆ, ಒಂದು ತಿಂಗಳು ಬೇಡ, ಒಂದು ದಿನ ಆದರೂ ಹಾಕ್ಲಿಕ್ಕೆ ಆಗೋದಿಲ್ವ, ಊಟಕ್ಕೆ ಹಾಕಿ ದಕ್ಷಿಣೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅಷ್ಟಾದರೂ ಮಾಡು ಅಂತ ಹೇಳುತ್ತದೆ ಶಾಸ್ತ್ರ. ತೇನೈವ ಸರ್ವಪಾಪಾನಿ ಹಿಮವತ್ ಭಾಸ್ಕರೋದಯೇ, ಸೂರ್ಯನು ಉದಯಿಸಿದಾಗ ಹೇಗೆ ಮಂಜುಗಟ್ಟಿದ ಹಿಮದ ಬೆಟ್ಟ ಕರಿಗೆ ಹೋಗ್ತದೋ ಹಾಗೆ ನಾವು ವರ್ಷಾನಗಟ್ಟಲೆ ಮಾಡಿದಂತಹ ಎಲ್ಲ ಪಾಪವೂ ಕೂಡ ಮತ್ತು ಈ ಉಷಕ್ಕಾಲದಲ್ಲಿ ಧನುರ್ಮಾಸದಲ್ಲಿ ಮಾಡಿದ ದೇವರ ಪೂಜೆ, ಬ್ರಾಹ್ಮಣರ ಸತ್ಕಾರ, ದಂಪತಿಗಳಿಗೆ ಭೋಜನ ಇವೆಲ್ಲಿಂದೆಲ್ಲ ಪಾಪ ನಾಶವಾಗಿ ಹೋಗ್ತದೆ ಅಂತ ಹೇಳಿ ಒಂದು ಕಥೆಯನ್ನು ತಿಳಿಸಿ ಹೇಳ್ತಾರೆ. ರೇವಾ ತೀರದಲ್ಲಿ ಹಿಂದಕ್ಕೆ ಸತ್ಯಸಂಧ ಅಂತನ್ನುವ ರಾಜ ಇದ್ದ. ಅವನು ಬಹಳ ಧಾರ್ಮಿಕ, ಆದರೆ ಪರಸ್ತ್ರೀ ಲೋಲುಪ, ಪರಸ್ತ್ರೀ ಕಾಮನ ಬಹಳ ಇತ್ತು ಅವನಿಗೆ. ಪ್ರತಿನಿತ್ಯದಲ್ಲಿಯೂ ಪರಸ್ತ್ರೀಯನ್ನು ಭೋಗಿಸಬೇಕು ಅಂತನ್ನುವ ಬಹಳ ಲೋಲುಪ ಇದ್ದವನು, ಆಸೆ ಇತ್ತು. ತತ್ರೈವ ನಗರೇ ವಿದ್ವಾನ್, ಆ ರೇವಾ ತೀರದಲ್ಲೇನೆ ಆ ರಾಜ ಇರುವ ಸ್ಥಳದಲ್ಲೇನೆ ಒಬ್ಬ ವಿದ್ವಾನ್ ನಾರಾಯಣ ಅಂತ ಇದ್ದ. ನಿತ್ಯ ಕರ್ಮಸು ಲೋಲೋಪ, ಕರ್ಮಠ ಬ್ರಾಹ್ಮಣ, ಪ್ರತಿನಿತ್ಯ ಮಾಡುವ ಕರ್ಮಗಳನ್ನು ಪಾಠ ಪ್ರವಚನದಲ್ಲಿ ಅತ್ಯಂತ ಆಸಕ್ತಿ ಇದ್ದ ಅತ್ಯಂತ ಉತ್ತಮ ಬ್ರಾಹ್ಮಣ ವಿದ್ವಾಂಸ. ಅಕಸ್ಮಾತ್ ಧನುಷೋ ಮಾಸ ಇದ್ದ, ಅವನಿಗೆ 100 ಜನ ಶಿಷ್ಯರಿದ್ದರು. ಧನುರ್ಮಾಸ ದೇವ ಇಚ್ಛಾನುಸಾರವಾಗಿ ಅಕಸ್ಮಾತ್ತಾಗಿ ಮತ್ತೆ ಬರುವಂಥ ಧನುರ್ಮಾಸ ಬಂತು. ಪುಣ್ಯಕಾಲಂತದಾವೀಕ್ಷ ಬ್ರಾಹ್ಮಣ ಹರ್ಷಮಾಗತ, ಎಲ್ಲ ಬ್ರಾಹ್ಮಣರು ಸಂತೋಷಪಟ್ಟಿದ್ದಾರೆ. ಒಳ್ಳೆಯ ದಿನಗಳು ಬಂದಿದೆ, ದೇವರ ಆರಾಧನೆ ಮಾಡಬೇಕು, ಹೆಚ್ಚಿನ ಆರಾಧನೆಗಳು ಮಾಡಬೇಕು ಅಂತ ಉತ್ಸಾಹಭರಿತರಾಗಿ ಈ ಪುಣ್ಯಕಾಲವನ್ನು ವೇಸ್ಟ್ ಮಾಡಬಾರದು ಅಂತ ಹೇಳಿ ಹೆಚ್ಚಿನ ಪುಣ್ಯ ಗಳಿಸುವುದಕ್ಕಾಗಿ ತಾವು ಎಲ್ಲರೂ ಉದ್ಯುಕ್ತರಾಗಿದ್ದು ದೇವ ಪೂಜಾಂ ತಥಾ ಚಕ್ರು ಸ್ವೇ ಸ್ವೇ ಗೃಹೇ ನಿರಂತರಂ, ಪ್ರತಿನಿತ್ಯವೂ ತಮ್ಮ ತಮ್ಮ ಮನೆಯಲ್ಲಿ ಉಷಕ್ಕಾಲದಲ್ಲಿ ಪೂಜೆ ಮಾಡಿ ಬ್ರಾಹ್ಮಣರ ದಂಪತಿಗಳಿಗೆ ಕುಟುಂಬಕ್ಕೆ ಊಟಕ್ಕೆ ಹಾಕಿ ಅರ್ಣೋದಯ ದೇವಾಲಯಂ ಸ್ನಾತ್ವಾ ಜೈವ ಯಥಾವಿಧಿ ಚಿತ್ರಾನ್ನಂ ನವನೀತಂಚ, ಚಿತ್ರಾವನ್ನವನ್ನು, ಬೆಣ್ಣೆಯನ್ನು, ನಾನಾ ಭಕ್ಷ್ಯಗಳನ್ನು, ಶಾಖ ವಿವಿಧಗಳನ್ನು, ತೋಷ್ಯ ಖಾದ್ಯ ಪೇಯ ಇತ್ಯಾದಿಗಳನ್ನು ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ಅನಂತರದಲ್ಲಿ ತಾಂಬೂಲ ದಕ್ಷಿಣೆಗಳನ್ನು ಕೊಟ್ಟು ಆಶೀರ್ವಾದ ಅವರಿಂದ ಪಡೆದು ತಾವು ಕೂಡ ಭೋಜನವನ್ನು ಮಾಡುತ್ತಾ ಇದ್ದರು. ಎಲ್ಲ ಬ್ರಾಹ್ಮಣರು ನಾರಾಯಣ ಎಂಬ ಬ್ರಾಹ್ಮಣನಲ್ಲಿ ಪಾಠವನ್ನು ಕಲಿಯುವಂತಹ ಎಲ್ಲ ಬ್ರಾಹ್ಮಣರು ಮಾಡ್ತಾ ಇದ್ದರು, ಸ್ವಯಂ ತಾನು ಮಾಡುತ್ತಾ ಇದ್ದ. ಇದನ್ನೆಲ್ಲ ಸುದ್ದಿಯನ್ನು ಎಲ್ಲ ಕಡೆಗೆ ಹರಡುತ್ತಿದ್ದು. ಹರಡಿದಾಗ ಈ ಸುದ್ದಿಯನ್ನು ತಾನೂ ರಾಜ ಕೇಳಿದ. ಯಾರು? ಸತ್ಯಸಂಧ. ಏತತ್ ಶುಶ್ರಾವ ರಾಜೋಪಿ ಸ್ವರಾಷ್ಟ್ರೇ, ಅಲ್ಲೂ ಇವರೆಲ್ಲ ಮಾಡ್ತಾ ಇದ್ದಾರೆ, ನನಗೇನು ಕಮ್ಮಿ ಕೊಟ್ಟಿದ್ದಾನೆ ದೇವರು, ನಾನು ಅವಶ್ಯವಾಗಿ ಮಾಡ್ತೇನೆ ಅಂತ ಹೇಳಿ ಸ್ವಯಂ ಕರ್ತುಂ ಮನಶ್ಚಕ್ರೆ ವಿಪ್ರಂಚ ಕಂಚಚ ನಿಮಂತ್ರಣೆ. ಅವಾಗ ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣ ದಂಪತಿಗೆ ಊಟಕ್ಕೆ ಹಾಕಿ ಅನಂತರದಲ್ಲಿ ನಾನು ಊಟ ಮಾಡಬೇಕು ಅಂತ ವಿಚಾರ ಮಾಡಿದ. ವಿಚಾರಿಸಿ ಪಶ್ಚಾತ್ ಗ್ರಾಮೇ ನಾರಾಯಣ ವಯಂ, ಆ ನಾರಾಯಣ ಎಂಬ ಬ್ರಾಹ್ಮಣನಿಗೆ ಆಮಂತ್ರಣ ಕೊಡಬೇಕು. ಬಹಳ ಉತ್ತಮ ಶ್ರೇಷ್ಠ ಬ್ರಾಹ್ಮಣ, ಅವನಿಗೆ 100 ಮಂದಿ ಬ್ರಾಹ್ಮಣರ ಶಿಷ್ಯರಿದ್ದಾರೆ ಅಂತ ತಿಳಿದುಕೊಂಡು ನಿಯಂತ್ರಣಾರ್ಥಂ ವಿಪ್ರಾರ್ಷೆ ರಾಜ ಗತ್ವಾ ಮಹಾತ್ಮನಃ, ಆಮಂತ್ರಣ ಕೊಡೋದಕ್ಕಾಗಿ ರಾಜ ದೂರದಲ್ಲೇ ಛತ್ರಪಾದುಕಗಳನ್ನು ಬಿಟ್ಟುಕೊಂಡು ಈ ನಾರಾಯಣನ ಮನೆಗೆ ಬಂದಿದ್ದಾನೆ. ಮಂದಿರಂಚ ದೃಷ್ಟ್ವಾ ಶಿಷ್ಯೈ ಶತ ಸಮನ್ವಿತಂ, 100 ಜನ ಶಿಷ್ಯರಿಂದ ಕೂಡಿಕೊಂಡು ಪಾಠವನ್ನು ಮಾಡುವ ಈ ನಾರಾಯಣ ಎಂಬ ಬ್ರಾಹ್ಮಣನನ್ನು ಕಂಡು ಆ ರಾಜ ಕಂಡು ಪಾಠಕ್ಕೆ ತೊಂದರೆ ಕೊಡಬಾರದು, ಡಿಸ್ಟರ್ಬ್ ಮಾಡಬಾರದು ಅಂತ ಅಲ್ಲೇ ಪಕ್ಕಕ್ಕೆ ನಿಂತಿದ್ದಾನೆ. ಅವನ ಹಿಂದುಗಡೆ
ಆಗ ಪಾಠವನ್ನು ಹೇಳಿ ಮುಗಿಸಿದ ಮೇಲೆ ಧನುರ್ಮಾಸ ಇದೆ, ಧನುರ್ಮಾಸದಲ್ಲಿ ಮಾಡಬೇಕಾದದ್ದೇನು ಕರ್ಮಗಳು, ಧನುರ್ಮಾಸದ ಮಹಾತ್ಮ್ಯವನ್ನು ಎಲ್ಲ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿ ಧನುರ್ಮಾಸದ ಮಹಾತ್ಮ್ಯದ ಫಲ ಏನು ಅಂದರೆ ಎಲ್ಲ ಪಾಪ ನಾಶವಾಗ್ತದೆ ಅಂತನ್ನುವ ಫಲಶ್ರುತಿಯನ್ನು ಹೇಳಿದ್ದಾರೆ. ಅದನ್ನು ಕೇಳಿ ರಾಜ ಬಹಳ ಸಂತೋಷಪಟ್ಟಿದ್ದಾನೆ. ಮಹಾತ್ಮ್ಯಂ, ಹಾಗಾಗಿ ಈ ಧನುರ್ಮಾಸದಲ್ಲಿ ಮಹಾತ್ಮ್ಯವನ್ನು ನಾನು ಕೇಳಿದ್ದೇನೆ, ಹಾಗಾಗಿ ಬ್ರಾಹ್ಮಣರಿಗೆ ವಸ್ತ್ರ, ಅನ್ನದಾನ, ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಬೇಕು ಅಂತ ಆಸೆ ಅಪೇಕ್ಷೆಗಳಿವೆ ನಮಗೆ. ಹಾಗಾಗಿ ಸ್ವಾಮಿ, ನಾಳಿನ ದಿವಸ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ದಂಪತಿಗಳು ಸಮೇತರಾಗಿ ಅಂತ ಹೇಳಿ ಆಮಂತ್ರಣಕ್ಕಾಗಿ ಬಂದಿದ್ದೇನೆ. ದಯಮಾಡಿ ಆಮಂತ್ರಣವನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಅಂತ ರಾಜ ಕೇಳ್ತಾ ಇದ್ದಾನೆ. ಆಗ ಆಗಲಿ ಅಂತ ಆ ಬ್ರಾಹ್ಮಣ ಒಪ್ಪಿಕೊಂಡ. ಆಗ ಆ ಬ್ರಾಹ್ಮಣನ ಹೆಂಡತಿಯು ಬಂದಿದ್ದಾಳೆ. ಆ ಹೆಂಡತಿಯನ್ನು ನೋಡಿ ಮೋಹಿತನಾಗಿದ್ದಾನೆ. ಒಳ್ಳೆಯ ಅಪೇಕ್ಷೆಯಿಂದಲೇ ಬಂದ, ಪುಣ್ಯವನ್ನು ಗಳಿಸಬೇಕಂತೆ ಬಂದ. ಆದರೆ ಹೆಂಡತಿಯನ್ನು ನೋಡಿದ ತಕ್ಷಣ ಸ್ತ್ರೀ ಲೋಲುಪ ಇತ್ತು, ಕಾಮನೆ ಇತ್ತು ಅವನಿಗೆ. ಹಾಗಾಗಿ ವಿಚಾರ ಬದಲಾಯಿತು. ಒಂದು ರಾತ್ರಿಗೆ ನೀವು ನಮ್ಮ ಮನೆಗೆ ಮಲ್ಕೊಳ್ಳಿಕ್ಕೆ ಬನ್ನಿ ಅಂತ ಹೇಳಿ ಗೃಹಂ ಜಗಾಮ ತಚ್ಚಿತ್ತ, ಅದೇ ವಿಚಾರ ಮಾಡ್ತಾ ಮಾಡ್ತಾ ಹೇಗಾದರೂ ಆ ಹೆಣ್ಣನ್ನು ಭೋಗಿಸಬೇಕು ಅಂತ ವಿಚಾರ ಮಾಡ್ತಾ ಮನೆಗೆ ಹೋಗಿದ್ದಾನೆ. ಅದನ್ನೇ ವಿಚಾರ ಮಾಡ್ತಾ ಇದ್ದಾನೆ. ಸೂರ್ಯ ಅಸ್ತನಾದ ಮೇಲೆ ಆಹ್ವಾನಯಾಮಾಸ ದೂತೇನ ರಥಂ ಗತ್ವಾ ಗೃಹಂ ಪ್ರತಿ, ಒಬ್ಬ ದೂತನನ್ನು ಕೊಟ್ಟು ಕಳಿಸಿ ರಥವನ್ನು ಅವನ ಮುಂದೆ, ಬ್ರಾಹ್ಮಣನ ಮನೆ ಮುಂದೆ ಕಳಿಸಿ ಬ್ರಾಹ್ಮಣನ ಮತ್ತು ದಂಪತಿಯನ್ನು ಆ ಗೃಹದಲ್ಲಿ ರಥದಲ್ಲಿ ಹಾಕಿಕೊಂಡು ಬಂದು ರಾಜನ ಮನೆಗೆ ಬಂದಿದ್ದಾರೆ. ರಾಜ ನೋಡಿ ಸಂತೋಷಪಟ್ಟ. ಭಾರಿ ವಿಶಿಷ್ಟ ವೈಭವದಿಂದ ಅವರ ಮನೆಯನ್ನು, ಅಂದರೆ ಅವರು ಇರುಕೊಳ್ಬೇಕಾದಂತಹ ಒಂದು ರೂಮನ್ನು ಭಾರಿ ವ್ಯವಸ್ಥೆಯಿಂದ ಅದನ್ನು ಅಲಂಕಾರ ಮಾಡಿದ್ದಾನೆ. ಇಲ್ಲೇ ನೀವು ಮಲಗಿರಿ. ಅವನ ಉದ್ದೇಶ ಏನು, ಇಲ್ಲಿ ಮಲಗಿದಾಗ ಆ ಬ್ರಾಹ್ಮಣನ ಹೆಂಡತಿಯನ್ನು ಭೋಗಿಸಬೇಕು ಅಂತನ್ನುವ ದುರಾಲೋಚನೆ ಇದೆ. ಮಲಗಿದ್ದಾಗ ನಡು ರಾತ್ರಿಯಲ್ಲಿ ಎದ್ದು ಬಂದು ತಾನು ಭೋಗಿಸಬೇಕು ಅಂತ ವಿಚಾರ ಮಾಡಿ ಬರ್ತಾ ಇದ್ದಾನೆ. ಅಷ್ಟರಲ್ಲಿ ಸರ್ಪದ್ರಷ್ಟೋ ಯದೃಚ್ಛಯ, ಒಳ್ಳೆಯ ಉದ್ದೇಶದಿಂದ ಪುಣ್ಯ ಸಂಪಾದನೆಗಾಗಿ ಬ್ರಾಹ್ಮಣನ ದಂಪತಿಗಳ ಆಹ್ವಾನಕ್ಕಾಗಿ ಬಂದವನು, ಕರೆದವನು, ಆದರೆ ಉದ್ದೇಶ ಒಳ್ಳೆಯದಿದ್ದರೂ ಆಲೋಚನೆ ದುಷ್ಟದಾಯಿತು. ಹಾಗಾಗಿ ಅವನಿಗೆ ಕೆಟ್ಟದಾಗಬೇಕು. ಹಾಗಾಗಿ ಸರ್ಪ ಕಚ್ಚಿ ಅವನು ಸಾಯುವಂತೆ ಆಯಿತು. ಆಗ ಯಮದೂತರು ಬಂದಿದ್ದಾರೆ, ವಿಷ್ಣುದೂತರು ಬಂದಿದ್ದಾರೆ. ಯಮದೂತರು ವಿಷ್ಣುದೂತರಲ್ಲಿ ಮಧ್ಯೆ ವಿವಾದವಾಯಿತು. ಇವನನ್ನು ನಾವು ಕರೆದುಕೊಂಡು ಹೋಗ್ತೇವೆ ಅಂತ ಯಮದೂತರು, ನಾವು ವಿಷ್ಣುದೂತರು ಬಂದು ನೀವು ಹೊರಟು ಹೋಗಿ ನಾವು ಕರ್ಕೊಂಡು ಹೋಗ್ತೇವೆ. ಯಾಕೆ, ಇವನು ಅನೇನ ಧನುಷೋ ಮಾಸೆ ಬ್ರಾಹ್ಮಣೇ ಚ ನಿಮಂತ್ರಣೆ, ಇವನು ಧನುರ್ಮಾಸದಲ್ಲಿ ಬ್ರಾಹ್ಮಣರಿಗೆ ಕುಟುಂಬಕ್ಕೆ ಅನ್ನದಾನ, ಅನ್ನ ಸಂತರ್ಪಣೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ದಾನೆ. ಹಾಗಾಗಿ ಮತ್ತೇನಪ್ಪ ಅಂದರೆ ಇವನಿಗೆ ಉತ್ತಮ ಪುಣ್ಯ ಬಂದಿದೆ. ಆ ಪುಣ್ಯದ ಪ್ರಭಾವದಿಂದ ಇವನಿಗೆ ವಿಷ್ಣು ಲೋಕದ ಪ್ರಾಪ್ತಿಯಾಗಬೇಕು. ಸಪತ್ನೀಕಂ ಬ್ರಾಹ್ಮಣಂತೂ, ಈಗ ಮತ್ತು ಬ್ರಾಹ್ಮಣನಿಗೆ ಕರೆದು ಊಟಕ್ಕೆ ಹಾಕಿಲ್ಲ ಅಂದರೆ ಹಿಂದೆಲ್ಲ ಮಾಡಿದ್ದಾನೆ. ಹಾಗಾಗಿ ಈ ಪುಣ್ಯದ ಪ್ರಭಾವದಿಂದ ತಸ್ಯ ಪುಣ್ಯಸ್ಯ ವಿಸ್ತಾರಂ ಯಃ ಶಕ್ತೋ ವಿಧಿವಾ ಭುವಿ, ಇವನ ಪುಣ್ಯದ ಪ್ರಭಾವ ಎಷ್ಟುದು ಅಂತ ಹೇಳಿ ಸಾಧ್ಯವಿಲ್ಲ. ಹಾಗಾಗಿ ಇವನಿಗೆ ವಿಷ್ಣು ಲೋಕಕ್ಕೆ ಕರೆದುಕೊಂಡು ಹೋಗ್ತೇವೆ. ತಸ್ಮಾತ್ ಧನುಷೋ ಮಾಸ ಸರ್ವ ಪುಣ್ಯಪ್ರದಾಯಕ. ಹಾಗಾಗಿ ಧನುರ್ಮಾಸ ಇದು ಎಲ್ಲ ಪುಣ್ಯವನ್ನು ತಂದುಕೊಡುವಂತಹ ಶ್ರೇಷ್ಠವಾದ ಮಾಸವಾಗಿದೆ. ಹಾಗಾಗಿ ಈ ಮಾಸದಲ್ಲಿ ಯಾರು ಹೇಳಿದ ವಿಧಿವಿಧಾನದಿಂದ ಕೂಡಿಕೊಂಡು ಪೂಜಾದಿಗಳನ್ನು, ಆನ್ಹಿಕಗಳನ್ನು ಮತ್ತು ಬ್ರಾಹ್ಮಣರ ಭೋಜನವನ್ನು, ದಕ್ಷಿಣೆ, ದಾನ ಧರ್ಮಗಳನ್ನು ಯಾರು ಮಾಡ್ತಾರೋ ಅವಶ್ಯವಾಗಿ ಅವರು ಎಲ್ಲ ಪಾಪಗಳನ್ನು ನಾಶ ಮಾಡಿಕೊಂಡು ಉತ್ತಮ ಪುಣ್ಯವನ್ನು ಸಂಪಾದನೆ ಮಾಡಿ ಉತ್ತಮ ಗತಿಯನ್ನು ಪಡಿತಾರೆ ಅಂತನೂ ಬ್ರಹ್ಮದೇವರಿಗೆ ಪರಮಾತ್ಮ ಇದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.